ವಾಮಾಚಾರ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ. ಬೆಳಗಾಂ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ಕಂಕನವಾಡಿ ಗ್ರಾಮದಲ್ಲಿ ಘಟನೆ. ಹೌದು, ಜಮೀನು ವಿಚಾರವಾಗಿ ಅಮಾವಾಸ್ಯೆಯಂದು ವಾಮಾಚಾರ ಪ್ರಯೋಗದಿಂದಾಗಿ ಕಂಕನವಾಡಿ ಗ್ರಾಮದ ನಾಗಪ್ಪ ಅರಮಾವಿ ಕುಟುಂಬದ ಸದಸ್ಯರಿಂದ ಸಹೋದರ ಸಂಬಂಧಿ ಯಲ್ಲಪ್ಪ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಏನು ಮಾಡತ್ತಿದ್ರಿ ನೀವು ರೀ? ಹರಿವತ್ತ ಅವ್ರು ಜಗಳಕ್ಕೆ ಬಂದಾಗ್ರಿ ನಾವು ಅಡಿಗೆ ಮಾಡತ್ತಿದ್ರಿ. ಹಾಂ, ಬುಲ್ವರ್ ತಂದ್ರಿ. ಅವ್ರು ಏಕದಮ ಬಡಿಗೆ ಕೊಡ್ಲಿ ತೊಗೊಂಡು ಬಂದು ಬಿಡದ್ರಿ. ಅವ್ರು ದೊಡ್ಡ ಗಾಡಿನ ತೊಗೊಂಬಂದ್ರನ್ರಿ? ಹ್ಞೂ ರೀ, ದೊಡ್ಡ ಗಾಡಿ ತೊಗೊಂಬಂದವ್ರನ್ನ ಒಟ್ಟು ಬಡಿಯಾಕ ಶುರು ಮಾಡ್ರಿ. ಅವ್ರು ಬಂದವ್ರನ್ರಿ. ಇನ್ನು ಅಮಾವಾಸ್ಯೆಯಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಂಕನವಾಡಿ ಗ್ರಾಮದ ಲಕ್ಷ್ಮೀ ತೋಟದ ಬಳಿ ವಾಮಾಚಾರದ ಪ್ರಯೋಗ ಕುರಿತಂತೆ ನೋಡಿದ ಯಲ್ಲಪ್ಪ ಮರುದಿನ ಊರ ಹಿರಿಯರನ್ನು ಸೇರಿಸಿ ಪಂಚಾಯಿತಿ ಮಾಡಲು ನಿರ್ಧರಿಸಿದ್ದ ಯಲ್ಲಪ್ಪ ಅರಬಾವಿ. ಆದರೆ ಬೆಳಿಗ್ಗೆ ಏಕಾಏಕಿ ಯಲ್ಲಪ್ಪನ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ ನಾಗಪ್ಪ ಅರಬಾವಿ ಕುಟುಂಬದ ಸದಸ್ಯರು. ಖಾರದ ಪುಡಿ, ದೊನ್ನೆ, ಮಾರಕಾಸ್ತ್ರಗಳಿಂದ ಯಲ್ಲಪ್ಪ ಕುಟುಂಬಸ್ಥರನ್ನು ಹಲ್ಲೆ ಮಾಡಿದ ನಾಗಪ್ಪ ಕುಟುಂಬಸ್ಥರು ಗಾಯಾಳುಗಳನ್ನು ಗೋಕಾಕ್ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಲ್ದಾಗ ಮಾಡಿಕೆ ಮಾಡಿ ಇಟ್ಟಿದ್ರು. ಯಾವಾಗ ಎಷ್ಟು ದಿವಸ ಈಗ 2-3 ಅಮಾವಾಸ್ಯೆ ಮಾಡಿಸಿಟ್ಟಾಗ ಮಾಡಿಸಿ ನಮ್ಮ ಸಹಿತ ಹೋಗ್ಯಾರ ಹೊಲ್ದಾಗ. ಸಂಡಾಸ್ ಹೋದಾಗ ನೋಡ್ಕೊ ಕೂತ್ಕೊಂಡು ನೋಡ್ಯಾರ ಅವ್ರು. ಸಂಜೆ 8 ಗಂಟೆ ನಾವು ಇಲ್ಲಿ ಊರಾಗಿದ್ದಿಲ್ಲ, ಬೆಂಗಳೂರು ಆಗಿತ್ತು ಸರ್. ನಾನು ಫೋನ್ ಹಚ್ಚಿದ್ರೆ ನಂಗೆ ಹಿಂಗೆ ಮಾಡಿಕೆ ಮಾಡಿಸಿದ್ರೆ ಯಾಕೆ ಅಂತ ಮನೆಗೆ ಕೇಳ್ಯಾರ. ಹೋಗಿ ಕೇಳಾಕಂತ ಅವಾಗ ಏನೋ ಅಂದಿರು ಗಪ್ಪ ಅದಾರ. ನೀನು ಡಾಕ್ಟರ್ ಬಂದ ಮನೆ ಡಾಕ್ಟರ್ ಬಂದು ಮನೆ ಬಂದು ಬಡ್ದಾರ ಕುಳಲ್ ತೊಗೊಂಡು. ಯಾವುದು ಸರ್? ನೀನೆಲ್ಲ ಮನೆ ಬಡ್ದ 2 ದಿನ ಆಯ್ತು. ಬಡ್ದೆ ನಮ್ಮ ಅಪ್ಪ ಒಂದು ತಿಲಿಪೇಟೆ ಇತ್ತು, ನಮ್ಮ ತಮ್ಮನ ತಿಲಿಯಾಗ ಕಡ್ದಾರ. ಹೊಳೆ ನಮ್ಮ ಅಂದ ಕೈ ಮುರಿತು. 3 ಮಂದಿ ದವಾಖಾನೆ ಅಡ್ಮಿಟ್. ಎಲ್ಲಿದ್ದಾರೆ? ಇಲ್ಲಿ ಗೋಕಾಕ್ದಾಗ ಬೀರನಗಡಿ ದವಾಖಾನೆ ಇದ್ದಾರೆ. ಮತ್ತು ಪೊಲೀಸ್ ಮೊನ್ನೆ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಒಂದು ತಾಸು ಒಳಗೆ ಹಾಕ್ಯಾರ. ಒಳಗೆ ಹಾಕಿ ಇನ್ನೂ 3 ಮಂದಿ ಆರೋಪಿ ಸಿಕ್ಕಿಲ್ಲ ಅವ್ರು. ಅದ್ರ ಮಾಡಿ ಬಿಟ್ಟಾರ ಅರೆಸ್ಟ್ ಮಾಡಿ ಇನ್ನೂ ಮಾಡಿಲ್ಲ. ಪಂಚ ಮಾಡೋಕೆ 2 ಮಂದಿ ಅಂತ.